ಇವತ್ತು ಮನೆಯಲ್ಲೇ ತುಂಬ ಈಸಿಯಾಗಿ ಲಿಪ್ ಬಾಮ್ ಮಾಡೋಣ. ರೋಸಿಂದ ಲಿಪ್ ಬಾಮ್ ಮಾಡೋಣ. ನ್ಯಾಚುರಲ್ ಕಲರು, ಈ ಚಳಿಗಾಲಕ್ಕಂತೂ ಏಳು ಮಾಡಿಸಿದ್ದಾಗಿರುತ್ತೆ ಈ ಒಂದು ಲಿಪ್ ಬಾಂಬು. ಸೊ ತುಟಿ ತುಂಬ ಕಪ್ಪಾಗಿದೆ ಅಂದರೆ ಈ ಥರ ನ್ಯಾಚುರಲ್ ಆಗಿ ಮನೆಯಲ್ಲೇ ಲಿಪ್ ಬಾಮ್ನ ರೆಡಿ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಇದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ, ತುಂಬ ಸಿಂಪಲ್ಲಾಗಿ, ಹಾಗೆ ನ್ಯಾಚುರಲ್ ಕಲರ್ ಬರೋದಕ್ಕೆ ಈ ಥರ ಲಿಪ್ ಬಾಮ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಾರ್ಕೆಟಲ್ಲಿ ವೆರೈಟಿ ಲಿಪ್ ಬಾಮ್ ಸಿಗುತ್ತೆ, ಆದರೆ ಹೋಮ್ ಮೇಡ್ ಲಿಪ್ ಬಾಂಬು ತುಂಬಾ ಒಳ್ಳೆಯದು ಸ್ಕಿನ್ಗೂ ಕೂಡ, ಲಿಫ್ಗೂ ಕೂಡ. ನೋಡಿ ಯಾವ ಥರ ಕಲರ ಬಂದಿದೆ, ನ್ಯಾಚುರಲ್ ಕಲರ್ ಬಂದಿದೆ, ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅನಿಸುತ್ತೆ. ಇದು ಯಾವ ರೀತಿ ನಾವು ಮಾಡೋದು ಅಂತ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ರೋಸಿಂದ ಲಿಪ್ ಬಾಮ್ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನೀಗ ಒಂದು 2 ರಿಂದ 3 ಗುಲಾಬಿ ಹೂಗಳನ್ನ ಈ ಥರ ಎಲ್ಲ ಬಿಡಿಸ್ಬಿಟ್ಟು ಈ ಥರ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊತೀನಿ. ಈಗ ಇದನ್ನು ಒಂದು ಟಿಶ್ಯೂ ಮೇಲೆ ಇಲ್ಲ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ನೀಟಾಗೆ ಇದರಲ್ಲಿರೋ ನೀರನ್ನೆಲ್ಲ ಅಬ್ಸರ್ವ್ ಮಾಡಬೇಕು, ಅಂದರೆ ನೀಟಾಗಿ ಒರೆಸ್ಕೊಬೇಕು. ನೋಡಿ ಸ್ವಲ್ಪ ನೀರಿದೆ, ಇನ್ನು ನೀಟಾಗೆ ಟಿಶ್ಯೂ ಅಲ್ಲಿ ನೀಟಾಗಿ ನಾನು ಒರೆಸ್ಕೊತೀನಿ. ಇದು ನ್ಯಾಚುರಲ್ ಕಲರ್ ಆಗಿರುತ್ತೆ, ನ್ಯಾಚುರಲ್ ಲಿಪ್ ಬಾಮ್ ಇದು. ಸೊ ಟ್ರೈ ಮಾಡಿ, ನಿಜವಾಗ್ಲೂ ಯೂಸ್ ಆಗುತ್ತೆ ನಿಮಗೆಲ್ರಿಗೂ. ಈಗ ನೀಟಾಗೆಲ್ಲ ಗುಲಾಬಿ ಎಸ್ಲಲ್ಲಿದೆಯಲ್ವ ನೀರು, ಅದನ್ನೆಲ್ಲ ನೀಟಾಗಿ ಒರೆಸ್ಕೊತೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದು ಲಿಫ್ಗೆ ಒಳ್ಳೆ ಕಲರ್ ಕೊಡುತ್ತೆ, ಹಾಗೆಯೇ ನ್ಯಾಚುರಲ್ಲಾಗಿ ಶೈನಿಂಗ್ ಕೊಡುತ್ತೆ. ತುಟಿಗಳು ತುಂಬ ಕಪ್ಪಾಗಿದ್ರೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ಈಗ ನಾನು ಒಂದು ಕುಟ್ರುಂಡಿ ತೊಗೊಂಡಿದ್ದೀನಿ. ಏನಾದರೂ ಚೆಜ್ಜದೆಲ್ಲ ಇರುತ್ತಲ್ವ, ನ್ಯಾಚುರಲಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದರಲ್ಲಿ ನಾನು ಸ್ವಲ್ಪ ಗುಲಾಬಿ ಎಸ್ಲುಗಳನ್ನ ಹಾಕ್ಕೊಂಡು ಸ್ವಲ್ಪ ಕುಟ್ಕೊತೀನಿ ನೀಟಾಗೆ. ಸ್ವಲ್ಪ ಸಣ್ಣಗೆ ಕುಟ್ಕೋಬೇಕಾಗತ್ತೆ. ನಾನು ಉಳಿದಿರೋ ಗುಲಾಬಿ ಎಸ್ಲುಗಳನ್ನ ಎಲ್ಲವನ್ನೂ ಸೇರಿಸ್ಬಿಟ್ಟು ನೀಟಾಗಿ ಕುಟ್ಕೊತೀನಿ. ಈಗ ನಾನು ಉಳಿದಿರೋ ಅಂಥ ಗುಲಾಬಿ ಎಸ್ಲುಗಳನ್ನು ಕೂಡ ಇದಕ್ಕೇ ಸೇರಿಸ್ಬಿಟ್ಟು ನೀಟಾಗಿ ಕುಟ್ಕೊತೀನಿ. ಎಷ್ಟೆಲ್ಲ ಗುಲಾಬಿ ಎಸ್ಲಿದೆ, ಕುಟ್ಟೋ ಅಷ್ಟೊತ್ತಿಗೆ ಕಡಿಮೆ ಆಗಿ ಹೋಗ್ಬಿಡುತ್ತೆ ಇದು. ನಾನು ಹತ್ರ ತೊಗೊಂಡಿರೋದು ಒಂದು 3 ಗುಲಾಬಿ ಹೂ ತೊಗೊಂಡಿದ್ದೀನಿ ಅಷ್ಟೇ. ನಾವು ಇದನ್ನು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡು ಒಂದು 15 ದಿನ ಸ್ಟೋರ್ ಮಾಡಿ ಇಟ್ಕೊಬೋದು, ಫ್ರಿಜ್ ಇದ್ದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆಚೆ ಕಡೆ ಆದರೆ 1 ವಾರ ಇರುತ್ತೆ. ಇವಾಗ ನೀಟಾಗೆ ಇದನ್ನು ಚೆನ್ನಾಗಿ ಕುಟ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಕುಟ್ಟಾದ್ಮೇಲೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕು. ಇವಾಗ ನೋಡಿ ಇಷ್ಟು ಆಗಿದೆ, ಇಷ್ಟು ತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಇದನ್ನೆಲ್ಲ ಒಂದು ಪ್ಲೇಟ್ಗೆ, ಒಂದು ಬೌಲ್ಗೆ ತಕ್ಕೊತೀನಿ. ಅದಕ್ಕೆ ನಾನು ಇನ್ನೊಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ 2 ಸ್ಪೂನು ಕೊಬ್ಬರಿ ಎಣ್ಣೆ ಸೇರಿಸಿದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ವ್ಯಾಸ್ಲಿನ್ ತೊಗೊತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಬಿಸಿ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಬೌಲಲ್ಲಿರೋ ಅಂತಹ ಗುಲಾಬಿ ಎಸ್ಲೆಲ್ಲ ಇದು ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ನೀರಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಡಬಲ್ ಬಾಯ್ಲಲ್ಲಿ ನೀಟಾಗಿ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಚೆನ್ನಾಗಿದು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ಒಂದು ಜಾಲರಿನ ತಗೊಂಡು ಆ ಥರ ಬೇಯಿಸ್ಕೊಂಡಿರೋಂಥ ಗುಲಾಬಿ ಎಸ್ಲುಗಳಿಂದ ರಸನ ತೆಗಿಬೇಕಾಗತ್ತೆ. ಈ ಥರ ಸ್ಪೂನ್ ಸಹಾಯದಿಂದ ಕೊಬ್ಬರಿ ಎಣ್ಣೆ ಮತ್ತು ಗುಲಾಬಿ ಎಸ್ಲಲ್ಲಿರೋ ಕಲರು ಎಲ್ಲನೂ ಬರುತ್ತೆ. ಯಾವುದೇ ಕೆಮಿಕಲ್ ಇಲ್ಲ. ಕೊಬ್ಬರಿ ಎಣ್ಣೆ ಕೂಡ ಸ್ಕಿನ್ಗೆ ಮತ್ತು ಲಿಫ್ಗೆ ತುಂಬಾ ಒಳ್ಳೆಯದು. ಇದರಿಂದ ತುಂಬಾ ನ್ಯಾಚುರಲ್ ಕಲರ್ ಬರುತ್ತೆ ಲಿಫ್ಟ್ಸು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು.
ಇದನ್ನು ನಾವು ಒಂದು 2 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ರೆಡಿಯಾಗಿ ಹೋಗುತ್ತೆ. ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊತೀನಿ. ನಿಜವಾಗ್ಲೂ ಈ ಒಂದು ಲಿಪ್ ಬಾಮ್ ಎಲ್ರಿಗೂ ಯೂಸ್ ಆಗುತ್ತೆ, ಟ್ರೈ ಮಾಡಿ. ಇದನ್ನು ಫ್ರಿಜ್ಜಲ್ಲಿ ಒಂದಿನ ಇಟ್ಟು ಮಾರನೇ ದಿನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಕೂಡ ಇದರಿಂದ ಯೂಸ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.